ರೈತರು ನಿಮ್ಮೆಲ್ಲರಿಗೂ ಅನ್ನ ನೀಡುತ್ತಾರೆ. ಎಂ.ಆರ್. ಪಾಟೀಲ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ರೈತರು ನಮಗೆ ನಿಮ್ಮೆಲ್ಲರಿಗೂ ಅನ್ನ ನೀಡುತ್ತಾರೆ. ಅಲ್ಲದೆ ಮಳೆ ಗಾಳಿಯನ್ನ ಲೆಕ್ಕಿಸದೆ ರೈತರು ಬಿತ್ತಿ ಬೆಳೆದ ಬೆಳೆಗಳಿಗೆ ಸರ್ಕಾರಗಳು ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಜನಪ್ರಿಯ ಶಾಸಕರಾದ ಎಂ.ಆರ್. ಪಾಟೀಲ್ ರವರು ಹೇಳಿದರು. ಅವರು ಕರ್ನಾಟಕ ಮತ್ತು ಕೃಷಿ ಆಧಾರಿತ ಉದ್ಯಮಿಗಳ ಅಭಿವೃದ್ಧಿ ಸಂಸ್ಥೆಯು ಬಸವನಜ್ಜನವರ ಸಭಾಭವನದಲ್ಲಿ ಆಯೋಜಿಸಿದ್ದ ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರ ಸಮಸ್ಯೆ ಬಗ್ಗೆ ವಿಧಾನಸೌಧದಲ್ಲಿ ರೈತರ ಪರವಾಗಿ ನಾಯಕಾಗಿ ಸದಾ ಕಾಲ ನಿಮ್ಮೊಂದಿಗೆ ಇರುತ್ತೇನೆ. ರೈತರ ಭವನ ನಿರ್ಮಾಣಕ್ಕೆ ಬೇಕಾಗುವ ಸ್ಥಳ ಒದಗಿಸಿದರೆ ಶೀಘ್ರದಲ್ಲೇ ರೈತರ ಭವನ ನಿರ್ಮಿಸುವ ಭರವಸೆ ನೀಡಿದರು. ಮಾಜಿ ಶಾಸಕ ಎಂ.ಎಸ್. ಅಕ್ಕಿ ಮಾತನಾಡಿ, ರೈತರ ಸಮಸ್ಯೆ ಬಗ್ಗೆ ಹರಿಸಲು ಸರ್ಕಾರಕ್ಕೆ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಬೇಕು ಎಂದು ಹೇಳಿದರು. ಅಭಿನವ ಬಸವನಜ್ಜನವರ ಮತ್ತು ಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಫಕೀರಪ್ಪ ಪೂಜಾರ್ ಸಭೆ ಅಧ್ಯಕ್ಷತೆ ವಹಿಸಿದ್ದರು. ಗುರುಪಾದಪ್ಪ ಬಂಕದ್ರವರು ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ವೀರ ಯೋಧರು ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಮತ್ತು ರೈತ ಬಾಂಧವರು ಭಾಗವಹಿಸಿದ್ದರು. ರಾಜ್ಯ ಕೃಷಿ ಮತ್ತು ಕೃಷಿ ಆಧಾರಿತ ಉದ್ಯಮಿಗಳ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷನಾದ ನಾನು ಈ ನಾಡಿನ ರೈತರ ಒಂದು ಏಳಿಗೆ, ರೈತರ ಒಂದು ಶ್ರಮ, ಈ ರೈತ ಇದರ ನಡುವೆ ಲಾಭ ಲುಕ್ಷಣಿ ಮಧ್ಯೆ ಒದ್ದಾಡ್ತಿರುವಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಈ ನಾಡಿನ ರೈತರನ್ನು ಹೆಚ್ಚಿನ ಜಾಗೃತಿಯನ್ನುಗೊಳಿಸಬೇಕು ಮತ್ತು ಅವರು ಹೆಚ್ಚು ಈ ನಮ್ಮ ರೈತೈಕ್ಯ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕುಂದಗೋಳ ತಾಲೂಕು ಬಸವನಜ್ಜನ ಮಠದಲ್ಲಿ ಇವತ್ತು ನಾವು ರೈತ ಹುತಾತ್ಮ ದಿನಾಚರಣೆ ಅಂತೇಳಿ ಈ ದಿನಾಚರಣೆಯನ್ನು ಎಲ್ಲ ರೈತ ಬಾಂಧವರನ್ನು ಕರೆದು ಮತ್ತು ನಮ್ಮ ದೇಶವನ್ನು ಕಾಯುವಂಥ ಯೋಧರನ್ನು ಕರೆದು ಮತ್ತು ನಮ್ಮ ಶಾಲಿ ವಿದ್ಯಾರ್ಥಿಗಳು ಏನು 90% ಪರ್ಸೆಂಟೇಜ್ ಮಾಡಿದಂಥ ಮಕ್ಕಳಿಗೆ ಕೂಡ ನಾವು ಸನ್ಮಾನದ ಒಂದು ರೂಪದಲ್ಲಿ ಅವ್ರನ್ನ ಜಾಗೃತಿಯನ್ನುಗೊಳಿಸಾಕ ಈ ವಿಶ್ವ ಪ್ರಯತ್ನ ನಾವು ಮಾಡಿದ್ದೇವೆ. ಮತ್ತು ನಾನು ನನ್ನ ಸಹಪಾಠಿಗಳು, ಅನೇಕ ಮುಖಂಡರು, ಅನೇಕ ಹಿರಿಯರು, ಮಠಮಾನ್ಯದ ನಮ್ಮ ಗುರುಗಳು ಎಲ್ಲರ ಒಂದು ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಮುಖಾಂತರ ಹಮ್ಮಿಕೊಂಡಿದ್ದೇವೆ. ಫಕೀರಪ್ಪ ಕರಿಯಪ್ಪ ಪೂಜಾರ್. ಸಮಸ್ತ ರೈತ ಬಾಂಧವರಿಗೆ ಒಂದು ಧೈರ್ಯ ಮತ್ತು ಉತ್ಸಾಹ, ಒಂದು ನೆಮ್ಮದಿಯ ಕೊಡುವುದರ ಸಲುವಾಗಿ, ಯಾಕಂದ್ರೆ ಇವತ್ತು ನಮ್ಮ ಎಲ್ಲ ರೈತ ಜನಾಂಗಕ್ಕೆ ಪ್ರಾಣತ್ಯಾಗ ಮಾಡಿದಂಥ ನವಲಗುಂದ ತಾಲೂಕಿನ ಹಾಗೂ ನರಗುಂದ ತಾಲೂಕಿನ ಬಸಪ್ಪ ಲಕ್ಕುಂಡಿಯವರು ಇರ್ಬೋದು, ವೀರಪ್ಪ ಕಡ್ಲಿಯವರು ಇರ್ಬೋದು, ಇನ್ನೂ ಹಲವಾರು ರೈತ ಮುಖಂಡರು ರೈತರ ಒಳಿತಿಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅದರಿಗೋಸ್ಕರ ನಮ್ಮ ಕುಂದಗೋಳ ತಾಲೂಕಿನಲ್ಲಿಯೂ ಸಹಿತ ಇವತ್ತು ಆ ಒಂದು ಅಗಲಿದ ರೈತರಿಗೆ ಆತ್ಮಕ್ಕೆ ಶಾಂತಿ ಕೋರಿ ನಾವೆಲ್ಲ ರೈತ ಬಾಂಧವರು ಸಹಿತ ಒಂದು ಒಕ್ಕಟ್ಟಾಗಿ ಇರೋಣ. ಯಾವುದೇ ಪಕ್ಷ ಜಾತಿ ಮಾಡೋದು ಬೇಡ. ಇನ್ನು ಮುಂದಾದರೂ ಸರ್ಕಾರಕ್ಕೆ ರೈತರ ಒಂದು ಧ್ವನಿಯನ್ನು ಎತ್ತಿ ತೋರಿಸೋಣ ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ರೈತ ಸಮಾವೇಶವನ್ನು ಮಾಡಕತ್ತಿದ್ದೀವಿ. ಗುರುಪಾದಪ್ಪ ಬಂಕದ ತಾಲೂಕಾ ರೈತ ಸಂಘದ ಅಧ್ಯಕ್ಷರು. ಯಾಕಂದರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಾವೆಲ್ಲ ರಾಜಕಾರಣಿಗಳು ಈ ದೇಶದ ರೈತರು ಗಣ್ಯರು ಅಂತೇಳಿ ನಾವು ಮಾತಾಡ್ತಿದ್ದೀವಿ. ಮತ್ತು ಅವರು ಈ ದೇಶವನ್ನು ಕಾಯ್ತಕ್ಕಂಥ ಯೋಧರು ಮತ್ತು ರೈತರಿಗೆ ಈ ದೇಶದಲ್ಲಿ ನಾವು ಹೆಚ್ಚು ಗೌರವವನ್ನು ಮರ್ಯಾದೆಯನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ಅವರು ದೇಶವನ್ನು ಕಾಯ್ತಾರೆ, ನಮ್ಮನ್ನು ಕಾಯ್ತಾರೆ. ಏನಾದರೂ ನಮಗೆ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಅನ್ನ ಬೇಕಾದರೆ ನಾವು ರೈತರನ್ನ ಕೇಳಬೇಕಾಗತ್ತೆ. ಇವತ್ತು ರೈತರು ಇರಲಿಲ್ಲ ಅಂದರೆ ಈ ಶಾಲೆಗಿರ್ತಕ್ಕಂಥ ಇವತ್ತೇನು ಬೆಂಗಳೂರು ಇರ್ಬೋದು, ಬೇರೆ ಬೇರೆಯ ಇರ್ಬೋದು, ಹೊರ ಇರೋದು ಬೇರೆ ಬೇರೆ ಇವಾಗೆಲ್ಲ ಹೊರ ಮಾಡಿ ಇದು ಮಾಡ್ತಾರೆ, ಸಿಟಿ ಹೊಂದಿದ್ದಾರೆ. ಆ ರೀತಿ ಅವರಿಗೆ ಅನ್ನ ಆಗಬೇಕಂದ್ರೆ, ಅವರಿಗೆ ಅಕ್ಕಿ ಬೇಕಾದರೆ, ಜೋಳ ಬೇಕಾದರೆ ನಾವು ರೈತರನ್ನು ಕೇಳಬೇಕಾಗತ್ತೆ. ಇವತ್ತು ಈ ರಾಜ್ಯದಲ್ಲಿ ರೈತರು ಯಾವುದೇ ಒಂದು ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಮುಂದಿಟ್ಟಾಗ ಕೆಲವೊಂದು ವಿಚಾರದಲ್ಲಿ ಸರ್ಕಾರದಿಂದ ಹೋರಾಟವನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಬಿಡಿಯವರ ಅಧ್ಯಕ್ಷತೆಯಲ್ಲಿ ಮಂಡಿಸಿದ್ದು ಬೆಂಗಳೂರಲ್ಲಿ ಹಲವಾರು ಬೇಡಿಕೆಗಳನ್ನಿಟ್ಟು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಿದರು. ಇವತ್ತು ನಾವು ಯಾವುದೇ ಸರ್ಕಾರದಲ್ಲಿ ನಮ್ಮ ಬೇಡಿಕೆ ಕೇಳಿಲ್ಲ ಅಂದರೆ, ನಾವು ಹೋರಾಟ ಮಾಡಿಲ್ಲ ಅಂದರೆ ಅವರು ಕಣ್ಣು ತೆಗೆಯುವುದಿಲ್ಲ. ಯಾಕೆಂದರೆ ಸರ್ಕಾರಗಳು BJP-ಯಲ್ಲಿ, ಕಾಂಗ್ರೆಸ್ನಲ್ಲಿ
ಇವತ್ತೇನಾದರೂ ಸರ್ಕಾರ ಹೆದರಬೇಕಂದ್ರೆ ಅದು ರೈತ ಸಂಘಕ್ಕೆ ಮಾತ್ರ ಅಂತ ಹೇಳೋದು ನಾನು ಇಷ್ಟಪಡ್ತೇನೆ. ಯಾಕಂದರೆ ನಾವು ಭಾಳ ಈ ರೈಲ್ವೆಯಲ್ಲಿ ತಿರುಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೋಡಿಲ್ಲ ನಾವು. ಅವ್ರು ವಿಧಾನಸಭೆಗೆ ಬಂದ್ರೂ ಅವರು ಸರಳವಾಗಿ ಹೋಗ್ಬಿಡ್ತಕ್ಕಂಥ ಕೆಲಸ ನೋಡಿದ್ವಿ. ಯಾಕಂದರೆ ಅವರು ನ್ಯಾಯಯುತವಾಗಿ ಕೇಳ್ತಾರೆ. ಯಾವುದೇ ಬೇಡಿಕೆಗಳಿದ್ದರೆ ಅವರು ವೈಯಕ್ತಿಕವಾದಂಥ ಲಾಭ ಅಲ್ಲ. ಅವರು ಬೇಕಾಗಿರೋದು ನಮ್ಮ ರೈತ ಸಮುದಾಯಕ್ಕೆ ನೀವು ಸಹಾಯ ಮಾಡಬೇಕು, ಸರ್ಕಾರ ಮಾಡಬೇಕಂತಕ್ಕಂಥದ್ದು ಹಲವಾರು ಬೇಡಿಕೆಗಳು. ಅದು ಬೆಂಬಲ ಬೆಲೆ ಇರ್ಬೋದು, ಮತ್ತು ರೈತರಿಗೆ ಸಾಲ ಮನ್ನಾ ಇರ್ಬೋದು, ಹಲವಾರು ವಿಚಾರಗಳನ್ನ ಇವತ್ತು ಹೋರಾಟವನ್ನು ಮಾಡಬಹುದಂಥ ಒಂದು ಶಕ್ತಿ ಹೊಂದಿತ್ತು ನಮ್ಮ ಹಸುರು ನಿಶಾನಿ ಅಧ್ಯಕ್ಷ ನೇತೃತ್ವದಲ್ಲಿ. ಹಲವಾರು ಜನ ಇವತ್ತು ಆ ಕಮಿಟಿ ಇರುತ್ತೆ, ಮಹಿಳೆಯರನ್ನು ಹೇಳಿಕೊಂಡು ಎಲ್ಲರೂ ಯುವಕರು ರೈತರು ಸೇರಿ ಇವತ್ತು ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರು ಒಬ್ಬ ರೈತರಿಗೆ ಒಂದು ಯೋಜನೆಯನ್ನು ನಡ್ಕೊಂಡಲ್ಲಿ ಬಂಡಾಯ ಹಿಂದೆ ನಾವು ಸಂದರ್ಭದಲ್ಲಿ ನಾವು ಬೊಮ್ಮಾಯಿಯ ಪಾದಯಾತ್ರೆ ಮಾಡಿ ಕೊನೆಯದಾಗಿ CC ಪಾಟೀಲ್ ಅವರ ನೇತೃತ್ವದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ರೈತರ ಹುತಾತ್ಮ ಜನ ಚಳುವಳಿಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಆ ನಿಟ್ಟಿನಲ್ಲಿ ಅಂದರೆ ಹೋರಾಟ ಇರಬೇಕು. ನೀರಾವರಿ ಇರ್ಬೋದು ಅಥವಾ ಒಣ ಬೇಸಾಯ ಇರ್ಬೋದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು. ಆ ನಿಟ್ಟಿನಲ್ಲಿ ಅವರು ತಲೆತರ ಸಹಿತ ಇವತ್ತು ರೈತರನ್ನ ನೆನೀಬೇಕಂತಕ್ಕಂಥ ಅವರನ್ನು ನೆನೆಸಬೇಕು. ಅವ್ರೇನು ಇವತ್ತು ನಮ್ಮ ಅನ್ನ ಕೊಡ್ತಾರೆ, ಇವತ್ತು ನಮ್ಮ ಆಹಾರವನ್ನು ಕೊಡ್ತಾರೆ, ಅವ್ರಿಗೆ ಊಟ ಕೊಡ್ತಕ್ಕಂಥವ್ರು. ಇವತ್ತು ನಮ್ಮ ದೇಶವನ್ನು ಕಾಯ್ತಕ್ಕಂಥ ಒಬ್ಬ ಯೋಧನ ಸಹಿತ ಇವತ್ತು ಬಂದಿದ್ದಾರೆ. ಅವರು ದೇಶವನ್ನು ಯೋಗಕ್ಕಂತ ಅತಿ ಮುಖ್ಯವಾಗ್ತಕ್ಕಂಥದ್ದು. ಯಾಕಂದರೆ ಅವರೆಲ್ಲ ತಂದೆ ತಾಯಿಗಳು ಈ ದೇಶವನ್ನು ಕಾಯಿ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಬಂಕದವರ ಮತ್ತು ಹುಷಾರವರ ಒಂದು ನೇತೃತ್ವ ಏನು ಒಬ್ಬ ಯುವಕರೆಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಬಹಳ ಅತ್ಯುತ್ತಮ ಕಾರ್ಯಕ್ರಮ. ಇದಕ್ಕೆ ನಿಮಗೆ ಬೇಕಾದಂಥ ಎಲ್ಲ ನಿಮಗೆ ಸಹಾಯ ಇರ್ಬೋದು, ಸರ್ಕಾರ ಇರ್ಬೋದು, ನಮ್ಮ ಈ ತಾಲೂಕಿನ ಶಾಸಕರು ಅಥವಾ ನಾವೆಲ್ಲರೂ ನಮ್ಮ ವೇದಿಕೆ ಮೇಲಿದಂಥ ನಮ್ಮೆಲ್ಲ ಇರ್ಬೋದು, ನಮ್ಮ ಸಂತೋಷ ಇರ್ಬೋದು, ಎಲ್ಲರೂ ಸಹಿತ ನಿಮಗೆ ಸಹಾಯ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರ ಘೋಷಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾರೆ. ಹುತಾತ್ಮ ದಿನಾಚರಣೆ ಅಂಗವಾಗಿ ನೆರವೇರಿದಂಥ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಅಭಿನವ ಬಸವಣ್ಣಾಚಾರ್ಯ ಪಾದಗಳಿಗೆ ನಮಸ್ಕರಿಸಿ, ನಾವು ಕಂಡುಕೊಂಡಾಗ ರೈತ ಹೋರಾಟ ಅಂದ್ರೆ ಇಡೀ ರಾಜ್ಯ ಸರ್ಕಾರ ಯಾವುದೇ ಇರಲಿ ಎಲ್ಲ ಸರ್ಕಾರಗಳು ನಡುಗುವಂಥ ಕೆಲಸವನ್ನು ಕಣ್ಣು ತರಿಸುವಂಥ ಕೆಲಸ ಯಾರಾದರೂ ಸಂಸ್ಥೆ ಮಾಡ್ಬೇಕಾದ್ರೂ ರೈತ ಸಂಘ ಅಂತ ನಾವು ಹೇಳಿದ್ದೇವೆ. ಏನಾಯಿತು ನಮ್ಮಲ್ಲಿ ಮುಂದೊಳಗೆ ರೈತರ ದಂಗೆದಾಗ ಕೂಡ ಗುಂಡ್ರಾವ್ ಸರ್ಕಾರ ಹೋಗಿ ಕಲಗಟ್ಟಿಗೆ ಬಾಬಾ ಸ್ವಾಮಿ ಇದ್ರು, ನಾರಾಯಣ ಸ್ವಾಮಿ ಇದ್ರು, ಎಲ್ಲರೂ ಕೂಡ ನೈಋತ್ಯ ಸ್ವಾಮಿಗಳಿದ್ರು. ಒಂದು ಕಾಲ ರೈತ ಸಂಘ ಅಂದ್ರೆ ಒಂದು ತೆರೆ ಕೊಟ್ಟುಬಿಟ್ರೆ ಆ ಒಂದು ಸಮಸ್ಯೆ ಇಡೀ ದೇಶಾದ್ಯಂತ ಹೊರಟಿರ್ತದೆ. ಇವತ್ತು ಕೂಡ ಏನು ಕಡಿಮೆ ಇಲ್ಲ. ಸಂಘಟನೆಗಳು ಭಾಳ ಆಗಿರ್ಬೋದು, ಆದ್ರೆ ಸಂಘಟನೆಗಳ ಶಕ್ತಿ ಕೂಡ ಭಾಳ ಆಗಿದ್ದರಿಂದ ಹೆಮ್ಮೆ ಇದೆ. ಈಗಾಗಲೇ ಹೇಳಿದ್ರು, ರೈತರ ಪರವಾಗಿ ನಾವು ಕೆಲಸ ಮಾಡಬೇಕು. ಯಾವುದೇ ಸರ್ಕಾರ ಇರಲಿ, ನಾವು ಯಾವುದೇ ಹುದ್ದೆಯೊಳಗಿರಲಿ, ನಾವು ರೈತರಾಗಿ ಬಂದವರು. ಇದ್ರ ಬಿಟ್ಟು ನಾವು ಹೋಗಿ ಬೇರೆ ಏನೋ ಆಗಬಾರ್ದು. ನಾವು ಕೂಡ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಇತ್ತು. ಅವಾಗ ರೈತ ಮೋರ್ಚಾ ಒಳ್ಳೆಕನ ಪಾರ್ಟಿ ಸೇರಿ ಇದನ್ನು ಶಾಲೆ ಹಾಕೊಂಡಿದ್ದೆ. ನಡೆದಂಥ ಅಧಿವೇಶನದೊಳಗೆ ಯಾವ ಅಧಿವೇಶನ ಇದ್ದಾಗೂ ಕೂಡ ನಾನು ರೈತರ ಪರವಾಗಿ ಧ್ವನಿ ಇರ್ತೇನೆ. ನೀವು ಹೇಳಿದ್ರೆ ನನ್ನ MLA ಮಾಡಿ ಸೇರಿ ರೈತರ ಪರವಾಗಿ ನಾವು ಧ್ವನಿಯಾಗಿರ್ಬೇಕು ಅಂತ ಶಪಥ ಮಾಡಿ ಬೆಳೆಗಳ ಮೇಲೆ ಸಂಬಂಧನ ಬರದಾಗಿದೆ. ಬೆಳೆ ಹಾನಿ ಬಗ್ಗೆ, ಪೋಡಿ ಬಗ್ಗೆ ನನ್ನ ಸಂಬಂಧ ಪೋಡಿ ಆಗಿದ್ದು ಇಡೀ ರಾಜ್ಯದಾಗ ಪೋಡಿ ಕ್ಲಿಯರ್ ಮಾಡಿದ್ರು. ಅವಾಗ ರೆವಿನ್ಯೂ ಮಿನಿಸ್ಟರ್ ಕರೆದ್ರು, ಅವ್ರಿಗೂ ಸಮಸ್ಯೆ ಏನಿದೆ ಇಷ್ಟು ಕಾಲ ಬಿದ್ದಂದಾಗ ಅಧಿವೇಶನದಾಗ ಕರೆದಾಗ ಇಮಿಡಿಯೇಟ್ ಕಮಿಷನ್ ಕರೆದು ಅದನ್ನು ಕ್ಲಿಯರ್ ಮಾಡಿ ರೈತರ ಸಮಸ್ಯೆ ಹೆಂಗಾಗೈತಂದಾಗ ನಮ್ಮಿಂದ ಆಗಿದ್ದು ಇಡೀ ರಾಜ್ಯಕ್ಕೆ ಆಗ್ತದೆ ಅಂತ ಒಂದು ಹೆಮ್ಮೆ ಕೂಡ ನಾವು ಐತಿ. ನಾವು ಯಾರ ವೇದಿಕೆಯಾಗಿದ್ದವರೆಲ್ಲರೂ ರೈತರ ಪರವಾಗಿ ಕೆಲಸ ಮಾಡಿ ಬಂದವ. ಪಕ್ಷ ಬೇರೆ ಅವು ನಿಮ್ಮ ಸಮಸ್ಯೆ ಬಂದಾಗ ನಾವೆಲ್ಲರೂ ನಿಮ್ಮ ಬೆನ್ನೆಲುಬಾಗಿ ನಿಲ್ತೀವಿ. ನಿಮ್ಮ ಹೋರಾಟಕ್ಕೆ ಸರಿ ಆದಾಗ ಏನ್ ಕೊಡ್ತೀನಿ, ನಾವೆಲ್ಲ ನಿಮ್ಮ ಸಂಘಟನೆ ಬೆನ್ನೆಲುಬಾಗಿ ನಿಲ್ಬೇಕು. ಯಾಕಂದ್ರೆ ರೈತ ತನ್ನ ಬೆಳೆಗೆ ಬೆಲೆ ಸಿಗದಾಗ, ರೈತರಿಗೆ ಅನ್ಯಾಯ ಆದಾಗ ಈ ಒಂದು ಹೋರಾಟ ಬಹಳ ಅವಶ್ಯಕತೆ. ನಮ್ಮನ್ನು ಎತ್ತರಿಸಿಕೊಳ್ಳುವಂಥ ಕೆಲಸ, ರಾಜಕಾರಣಿಗಳ ಸರ್ಕಾರಗಳನ್ನ ಎತ್ತರಿಸುವಂಥ ಕೆಲಸ ರೈತ ಸಂಘ ಮಾಡ್ತೈತಿ. ಬೆಳೆ ವಿಮೆ ಬಗ್ಗೆ ನಾವು ಮೇಲಿನ ಮೇಲೆ ಈ ಸಲ ಕ್ವಶನ್ ಹಾಕಿದ್ವಿ. ಅದೇನೋ ಈ ಸ್ಟ್ರೈಕ್ ಅಂತಂದಾಗ ಅದು ಪೋಸ್ಟ್ಪೋಂಡ್ ಆಗ್ತದೆ. ಬೆಳೆ ವಿಮೆ ಬೆಳೆ ಎರಡು ಹಾಕಿದ್ವಿ ನಾವು.
ಅಂದ್ರ ಎಲ್ಲೆಲ್ಲಿ ಅನ್ಯಾಯ ಆಕತಿ ನಿಮ್ಮ ಧ್ವನಿಯಾಗಿ ನಾವು ಹೋಗಿ ವಿಧಾನಸೌಧದೊಳಗ ಮಾತನಾಡಬೇಕು, ಅದಕ್ಕೆ ಏನಾದರೂ ಸರಿಯಾದ ಒಂದು ಪರಿಹಾರ ಕೊಡಿಸುವಂತ ಕೆಲಸ ಆಗಬೇಕು ಅನ್ನುವಂಥ ದೃಷ್ಟಿ ಒಳಗೆ ನಾವು ಕೂಡ ಇಲ್ಲಿ ಸಂಗೊಳ್ಳಿ ಬಸವಣ್ಣರಿಗೆ ಕಂಡುಕೊಂಡು ಬಂದು ಇವ್ರ ಕಡೆ ಮಾಹಿತಿ ತರಿಸ್ಕೊಂಡಿದ್ದು ನಾವು ಬಂದಾಗ ಬಂದದ್ದು. ಅದಕ್ಕೆ ನಿಮ್ಮ ಧ್ವನಿಯಾಗಿ ನಾವೆಲ್ಲರೂ ಇರ್ತೀವಿ. ನೀವು ರೈತ ಸಂಘ ಇನ್ನೂ ಅಷ್ಟು ಸದೃಢವಾಗಿ ಬೆಳೀಲಿ, ಇದಕ್ಕೆ ಬೆನ್ನೆಲುಬಾಗಿ ನಾವೆಲ್ಲರೂ ನಿಲ್ತೀವಿ, ಸಹಾಯ ಸಹಕಾರವನ್ನು ಕೂಡ ಮಾಡ್ತೀವಿ. ಈ ರೈತ ಸಂಘ ಇನ್ನೂ ಹೆಚ್ಚೆಚ್ಚು ಬೆಳೆದು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮತ್ತು ರೈತರಿಗೆ ಸರ್ಕಾರ ಕೊಡಿಸುವಂತ ಮತ್ತು ಪರಿಹಾರ ಕೊಡಿಸುವಂತ ಒಳ್ಳೆ ಬೆಲೆಯನ್ನು ಕೊಡಿಸುವಂತ ಕೆಲಸ ಆಗಲಿ ಅಂತ ಹೇಳಿ ಇವತ್ತಿನ ದಿನ ಇಲ್ಲಿ ಕರೆಸಿ ನಮ್ಮನ್ನು ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆಕ್ಚುಲಿ ನಮ್ಮಲ್ಲಿ ಇವತ್ತು ಪಾದಯಾತ್ರೆ ಇತ್ತು ಅಲ್ಲಿ, ಅದೇನೋ ಪೋಸ್ಟ್ಮಾನ್ ಮಕ್ಕಳವ್ರು ಕೇಳಿದ್ರು, ಇಲ್ಲ ಅಚಾರ ಇರ್ತಾರೆ, ಇವರು ಮಾಜಿ ಶಾಸಕರು ಎಲ್ಲರೂ ಇರ್ತಾರ ಮಾಡಿ ಹೇಳಿದ್ವಿ. ಆದ್ರೆ ಪೋಸ್ಟ್ಮಾನ್ ಇದ್ದಕ್ಕೆ ನಾನು ಹಿಂಗೆ ಬಂದೆ, ಬಂದು ಅಟೆಂಡ್ ಆಗ್ತೇನೆ ಅಂತ ಹೇಳಿ. ಯಾಕಂದ್ರೆ ರೈತರ ಕಾರ್ಯಕ್ರಮ ಇದ್ರೆ ತಕ್ಷಣ ಬೇಡ ಅಂತ ಸೈಕಲ್ ಅಟೆಂಡ್ ಆಗ್ತೀವಿ ಅಷ್ಟೊತ್ತಿಲ್ಲ ಅಂತ. ನಿಮ್ದ ಏನ ನೋವು ನಲಿವು ಏನಿದ್ರು ನಮ್ಮ ಜೊತೆಗೆ ಎಲ್ಲರ ಕಡೆ ಹಂಚ್ಕೊಡ್ರಿ, ನಿಮ್ಮ ಸಹಾಯಕ ನಾವು ಬರ್ತೇವೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.